ಮನುಷ್ಯ ಬದುಕು ಇನ್ನೊಂದು ಮುಚ್ಕೊಳ್ಳೋದಕ್ಕೆ, ಮರ್ಯಾದೆ ಮುಚ್ಕೊಳ್ಳೋದಕ್ಕೆ, ತನ್ನನ್ನು ತಾನು ಮುಚ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂತ. ಅದರ ನಂತರ ಯಾವುದಪ್ಪ ಅಂದ್ರೆ ಬಟ್ಟೆ. ಅದು ಈ ಬಟ್ಟೆ ತಯಾರಿಕೆ ಅನ್ನುವಂಥದ್ದು ಒಂದು ನಾಗರಿಕತೆಯ ಸಂಕೇತ ಹೌದು. ಜೊತೆಗೆ ಇದು ಒಬ್ಬ ಮನುಷ್ಯನಾಗಿ ಮಾಡಿದಂಥ ಒಂದು ದೊಡ್ಡ ಒಂದು ಕ್ರಾಂತಿಕಾರಕ ಇತಿಹಾಸದಲ್ಲಿ. ಆದರೆ ದುರಂತ ಏನಪ್ಪ ಅಂತಂದ್ರೆ, ಯಾವುದು ಈ ಜನರ ಮೈ ಮುಚ್ಚುವಂಥ ಒಂದು ಬಟ್ಟೆ ಅದನ್ನ ಈ ಬಟ್ಟೆ ಮಾಡುವ ತಯಾರಿಸುವ ನೇಕಾಲ ಬದುಕು ಇರದ ಅವರು ಎಳೆಯ ಜೊತೆಗೆ ಎಳಿ ಯಾವ ರೀತಿ ಆಗಿದ್ದಾರೆ ಇಲ್ಲಿವರೆಗೆ ನಾವು ಕೇವಲ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ರೈತರ ಬಗ್ಗೆ, ರೈತರ ಬದುಕಿನ ಬಗ್ಗೆ, ಅವರ ಮಾರ್ಕೆಟ್ ಬಗ್ಗೆ, ಅವರ ಬದುಕಿನ ಬಗ್ಗೆ ಒಂದು ಎರಡೆಲ್ಲ ಮಕ್ಕಳು ಚರ್ಚೆ ಮಾಡಿದ್ರು. ನಮ್ಮ ಸರ್ಕಾರಗಳು ಮುಚ್ಚಿಡೋದನ್ನು ನಾವು ನೋಡಿದ್ದೀವಿ. ಈ ಸಲ ನಾವೇನು ಮಾಡಿದ್ದೀವಿ ಅಂತಂದರೆ, ಕೇವಲ ಅಷ್ಟೇ ಮಾತಾಡೋದ್ರ ಜೊತೆಗೆ ಇನ್ನಷ್ಟು ನೇಕಾರಿಕೆ ಬಗ್ಗೆ, ಮುಖ್ಯವಾಗಿ ದೇಶಕ್ಕೆ ಉದ್ಯೋಗ ಕೊಡುತ್ತಿರುವಂಥ ಯಾವುದಪ್ಪ ಅಂದ್ರೆ ಒಂದು ಮೊದಲಾಗಿ ಅಗ್ರಿಕಲ್ಚರ್, ಒಕ್ಕಲ್ತನ, ಎರಡನೇದರ ಬಟ್ಟೆ, ಇದ್ರ ಬಿಟ್ಟು ನಾವು ಮುಂದಿದ್ದು ಎಣ್ಣೆ. ಇವತ್ತು ಈ ಮೂರನ್ನು ನಾವೇನು ಮಾಡಿಬಿಟ್ಟಿವಪ್ಪ ಅಂತಂದ್ರೆ ನೆಗ್ಲಿಜೆನ್ಸಿ ಮಾಡಿಬಿಟ್ಟಿದ್ವಿ. ಯಾರೋ ದೇಶದಲ್ಲಿ ಬೆಳೀತಾರ, ಯಾರೋ ಬಟ್ಟೆ ತಯಾರು ಮಾಡ್ತಾರೆ, ನಾವಿದೆ ಹಾಕೊಂಡು ನಡ್ತೀವಿ. ನಮ್ಮ ಫ್ಯಾಷನ್ಗಾಗಿಯೋ ಮತ್ತದಕ್ಕಾಗಿಯೋ ಒಟ್ಟಲ್ಲೇ ನಾವು ಚಂದ ಕಾಣಬೇಕಂತಾರೆ, ಬದುಕೋದಕ್ಕಾಗಿ. ಅದು ಕೆಲವೊಬ್ಬರು ನಿಮಗೆ ಗೊತ್ತದ ಮೈ ಮುಚ್ಚೋದಕ್ಕಾಗಿ ಸರಿ ಬಟ್ಟೆ ತೊಡೋದ ಚಿತ್ರ ಮಾಡ್ಬಿಡ್ತೀವಿ ಅಂತೇಳಿ. ಗಾಂಧೀಜಿಯವ್ರು ದೊಡ್ಡ ಉದಾಹರಣೆ ನಿಮಗೆ ನೋಡಿದ್ದು ಜಾಸ್ತಿ ಅಲ್ಲ. ಅದಕ್ಕಾಗಿ ಗಾಂಧೀಜಿಯವ್ರು ಚರಕ ಹಿಡಿದ್ರು. ಗಾಂಧೀಜಿಯವ್ರು ನಾವೆಲ್ಲ ಮಾಡ್ತೀವಿ, ನಾವೆಲ್ಲ ಇವತ್ತಿನ ಆಧುನಿಕತೆ ಬೆನ್ನಂತೆ ಏನೇನು ಸಾಗಿದ್ವಿ, ಅದೆಲ್ಲ ಹೇಳಿದ್ದಾರೆ. ಇವತ್ತು ನಾವು ನೇಕಾರ ಹೇಳಿದಾರಪ್ಪ, ಅವ್ರು ನಿಜವಾಗಿ ಅವ್ರು ಮಾಡಲ್ ಆಗಿದ್ದಾರ ಅಥವಾ ಒಂದು ಯಶಸ್ಸನ್ನು ಪಡೆದಿದ್ದಾರ, ಪೂರ್ಣ ಪ್ರಮಾಣದಲ್ಲಿ ಅವ್ರ ಬದುಕ ಏನಾಗಿದೆಪ್ಪ ಅಂತಂದ್ರೆ ನಾವು ಬಯಸುವಾಗ ಸ್ವರ್ಗಕ್ಕೆ ಇದ್ದಾರೆ ಯಾವ ರೀತಿ, ಇದೆಲ್ಲರೂ ಇವತ್ತು ಚರ್ಚೆ ಮಾಡಿಸುವಾಗ ಆಮೂಲಾಗ್ರಹವಾಗಿ ಪೂರ್ಣ ಪ್ರಮಾಣದಲ್ಲಿ ಒಂದು ನಿರಂತರವಾಗಿ ನೇಕಾರ ಸಮಸ್ಯೆ ಮೇಲೆ, ನೇಕಾರ ಬದುಕಿನ ಮೇಲೆ ಒಂದಿಷ್ಟು ಮಾತಾಡಬೇಕಂತ ವಿಚಾರ ಮಾಡಿದಾಗ ನಮ್ಮ ತಲೆಯಲ್ಲಿ ಬಂದಿದ್ದೇನಪ್ಪ ಅಂಥ ಫೀಲ್ಡ್ ಇದೆ. ಅದರಲ್ಲೂ ಒಂದು ವಿಶಿಷ್ಟವಾದಂಥ ಈ ನೇಕಾರಿಕೆ, ಬಟ್ಟೆ ತಯಾರಿಕೆ ಮಾಡುವಂಥ ತಜ್ಞರು ಅಥವಾ ಅದಕ್ಕೆ ಹೋರಾಟ ಮಾಡುವಂಥವ್ರು ಯಾರಾದರೂ ಇದ್ದಾರೆ ಅನ್ನುವಾಗ ನಮ್ಮೆಲ್ಲೇ ನೆರೆಯ ಮಾಲಿಂಗಪುರದ ನಮ್ಮ ಮಿತ್ರರು ನಮಗೆ ಏಕಾಏಕಿ ಒಂದು ಯಾವುದೋ ಸಂದರ್ಭ ಸಿಕ್ಬಿಟ್ರು. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಬೇಕು, ಇಲ್ಲಪ್ಪ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಅನೇಕ ಸಂಘಟನೆಗಳನ್ನು ಮಾಡಿದ್ದೀರಿ, ಮಾಡಿಕೊಂಡು ಇವತ್ತ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಮಾಡ್ಕೊಂಡಿದ್ದೀರಿ, ಮಾಡಿಕೊಂಡು ನೇಕಾರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ನೀವು ದಯವಿಟ್ಟು ನಮ್ಮ ಒಂದು ಹೇಸಿ ಥರ ಬಂದ ನಿಮ್ಮ ನೇಕಾರ ಬದುಕಿನ ನೋವು ನಲಿವುಗಳ ಬಗ್ಗೆ, ಏರಿಳಿತಗಳ ಬಗ್ಗೆ ಒಂದಿಷ್ಟು ಮಾತಾಡಿದ್ರಿ ಅಂತ ಕೇಳ್ಕೊಂಡಿವಿ. ಕೇಳ್ಕೊಂಡಾಗ ಅವರು ಸಂತೋಷದಿಂದ ಖುಷಿಯಿಂದ ಬಂದ, ಇಲ್ರಿ ಮತ್ತು ನಮ್ಮ ಧ್ವನಿ ನೀವು ಆದ್ರೆ ಭಾಳ ಸಂತೋಷ, ನಾವು ನಮಗೆ ಏನು ಗೊತ್ತದ, ನಮಗೇನು ತಿಳುವಳಿಕೆ, ನಾನು ತಜ್ಞಲ್ಲ, ಅವ್ರು ವಿನೀತ ಭಾವದಿಂದ ಇಲ್ಲಿ ಬಂದಿದ್ದಾರ, ಬಂದು ನಮ್ಮ ಜೊತೆಗೆ ನೇಕಾರ ಸಲುವಾಗಿ ನಿರಂತರವಾಗಿ ಮಾತಾಡೋದು. ಒಮ್ಮೆ ಅಲ್ಲ, ಸುಮ್ಮನೆ ಇವತ್ತು ಮುಗಿತವಾಗಿ ಮಾತಾಡಿದ್ರು ಹೋದ್ರು ಅಂತಲ್ಲ, ನಿರಂತರವಾಗಿ ಮಾತಾಡುವಂಥದ್ದು, ನಿರಂತರವಾಗಿ ನೇಕಾರ ಸಮಸ್ಯೆ ಬಗ್ಗೆ ಹೇಳ್ಕೊಡುವಂಥದ್ದು. ಯಾಕಂದ್ರೆ ನಮ್ಮ ಸರ್ಕಾರಗಳು ಹೆಂಗಿದ್ದಪ್ಪ ಅಂದ್ರೆ ಜಿಪ್ಪು ಚರಮದಿದ್ದು, ಅದ್ರ ಸೂಜಿ ನಡೋದೇ ಇಲ್ಲ, ಡಬ್ಬನಾವು ನಡೆಯೋದಿಲ್ಲ, ಮತ್ತೆ ನಾವು ಚುಚ್ಚಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಆಯಾ ಫೀಲ್ಡ್ದಲ್ಲಿ ಎಕ್ಸ್ಪರ್ಟ್ ಇದ್ದಂಥವ್ರು ನಮ್ಮಲ್ಲಿ ಯಾವ ಶಾಸಕರು ಇಲ್ಲ, ಯಾವ ಮಿನಿಸ್ಟರ್ಗಳಿಲ್ಲ, ಏನಿಲ್ಲ. ಯಾರೋ ಒಬ್ಬರು ಇರ್ತಾರೆ, ಅವ್ರು ತೊಗೊಂಡ್ಬರ್ತೀವಿ ನಾವು, ಅವ್ರು ದುಡ್ಡು ಕೊಟ್ಟು ಆಚೆ ಬಂದಿರ್ತಾರೆ, ಮತ್ತೆ ಮಾಡ್ತಾರೆ, ಸರಿ ಹೇಳ್ತಾರೆ, ಮತ್ತೆ ಹೊಂಚೆ ಆಯ್ಕೆಯಾಗಿ ಬಂದಿರ್ತಾರೆ. ಆ ಫೀಲ್ಡ್ ನಾಲೆಜ್ ಇರೋದು ನೋಡಿ. ನೇಕಾರ ಅಂದ್ರೆ ಏನಪ್ಪ, ಆ ಬಟ್ಟೆ ತಯಾರು ಮಾಡ್ಬಿಡಪ್ಪ ಅಂತ ಒಂದು ನಿರ್ಲಕ್ಷಣ. ಯಾಕಂದ್ರೆ ದುಡ್ಡಿನಿಂದ ಗೆದ್ದು ಬಂದಿರ್ತಾರೆ, ಆ ಫೀಲ್ಡ್ ಬಗ್ಗೆ ಅವ್ರು ನಾಲೆಜ್ ಇರೋದಿಲ್ಲ. ಅಂಥವ್ರು ನಾವು ಮಿನಿಸ್ಟರ್ ಮಾಡಿಬಿಟ್ಟಿರ್ತೀವಿ, ಮತ್ತೇನೋ ಮಾಡ್ತೀವಿ. ಅವ್ರ ಮುಂದೆ ನಾವು ಹುಜೂರು ಅನ್ನುವಂಥ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ. ಇಂಥದನ್ನೆಲ್ಲ ಅನುಭವಿಸುವಂಥ ನಮ್ಮ ಮಿತ್ರರು, ಹೋರಾಟಗಾರರು ಆದಂತಹ ಶಿವಲಿಂಗ್ ಟಿರ್ಕಿ ಇವರು ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಅವರು ನಾವು ಈ ಕಾರ್ಯಕ್ರಮ ಸ್ವಾಗತ ಮಾಡ್ತಾರೆ. ನೇಕಾರರ ಸಮಸ್ಯೆಗಳು, ಅವರ ಬದುಕು, ಅವರ ನೋವು ನಲಿವುಗಳ ಬಗ್ಗೆ ಸಂಪೂರ್ಣವಾಗಿ ನಿರಂತರವಾಗಿ ಮಾತಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಅವರನ್ನು ಈ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ, ದಯವಿಟ್ಟು ತಾವು ಬಂದು ನಮಗೆ ಭಾಳ ಸಂತೋಷ ಆಗ್ಯದ. ನಿಮ್ಮ ಮನಸ್ಸಿನ ಮಾತುಗಳನ್ನು ಮೋದಿಗತೆ ಅಲ್ಲ, ಮಂಕಿ ಕಾ ಬಾತ್ ಆಯ್ತು ಹಂಗಾಗೋದಲ್ಲ. ನೀವು ಇವತ್ತು ನಿಜವಾಗಿ ನೀವು ಕಂಡುಕೊಂಡಂಥದ್ದು, ನೋವುಗಳನ್ನು ಕಂಡಂಥದ್ದು ಅದನ್ನು ಹೇಳುವುದು ಪೂರ್ವದಲ್ಲೇ ನೀವು ಯಾರು, ನೀವು ಈ ಸಂಘಟನೆ ಯಾಕೆ ಶುರು ಮಾಡಿದ್ರಿ, ಯಾರಿಗೆ ಶುರು ಮಾಡಿದ್ರಿ, ಅದರಲ್ಲಿ ಎಷ್ಟರ ಮಟ್ಟಿಗೆ ಇವತ್ತು ನೀವು ಯಶಸ್ವಿ ಹಂತಕ್ಕೆ ಬಂದಿದ್ದೀರಿ, ಮತ್ತು ಎಷ್ಟೆಷ್ಟು ಮಿನಿಸ್ಟರ್ ಭೇಟಿಯಾಗಿದ್ರಿ, ಅವ್ರಿಗೆ ಕೊಟ್ಟಂಥ ಉತ್ತರಗಳು ಏನು, ಅನೇಕ ವಿಷಯಗಳು ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲು ತಾವು ಯಾರು? ಹೇ ಸೀತಾರಾಮ್ ಮಾಧ್ಯಮದ ಎಲ್ಲ ಮಿತ್ರರಿಗೂ ಹಾಗೂ ಮಾಧ್ಯಮ ವರ್ಗದವರಿಗೆ ಹಾಗೂ ಈ ಜನರಿಗೆ ಎಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ, ಆತ್ಮೀಯರೇ, ಶಿವಲಿಂಗ್ ಟಿರ್ಕಿ ಅಂಥೇಳಿ ನಾನೊಬ್ಬ ಸಾಮಾನ್ಯ ನೇಕಾರ. ಒಂದೇ ಕೈಮಗ್ಗದಲ್ಲಿ ನಮ್ಮ ಇಡೀ ತಂದೆ ತಾಯಿ ನಾವೆಲ್ಲ ಬದುಕಿ ಇವತ್ತು ಹೋರಾಟದ ಬದುಕನ್ನು 30 ವರ್ಷಗಳಿಂದ
ನಾವು ನಿರಂತರವಾಗಿ ಮಾಡ್ಕೊಂಡು ಬಂದು ಈ 10 ವರ್ಷಗಳಲ್ಲಿ ಒಂದು ಸಂಘಟನೆಯನ್ನು ಕಟ್ಟಿ ಈ ಸಂಘಟನೆಯನ್ನು ಯಾಕೆ ಕಟ್ಟಬೇಕಾಗಿ ಬಂತು ಅಂತಂತಂದ್ರೆ 11ನೇ ಶತಮಾನದಲ್ಲಿ ಜೇಡರ ದಾಸಿಮಯ್ಯನವರು ಒಂದು ನೇಕಾರಿಕೆಯ ಮೂಲಕ ಅನೇಕ ತಮ್ಮ ನೇಕಾರಿಕೆಯನ್ನು ಮಾಡಿಕೊಂಡು ವಚನ ಕೃಷಿಯನ್ನು ಮಾಡಿ ವಿಶ್ವಕ್ಕೆ ಬಸವಣ್ಣನವ್ರಿಗೂ ಕೂಡ ವಚನ ಅಂದರೆ ಹೆಂಗಿರಬೇಕು ಅನ್ನುವಂಥ ಮಾತನ್ನು ಹೇಳುವುದರ ಮೂಲಕ ಅವರು 180 ವಚನಗಳನ್ನು ಬರೆದು ವಿಶ್ವಕ್ಕೆ ಮಾದರಿಯಾದ ನೇಕಾರರೂ ಹೌದು. ನೇಕಾರಿಕೆಯಲ್ಲಿ ಆಧ್ಯಾತ್ಮ, ನೇಕಾರಿಕೆ, ಬದುಕು, ಸಂಸ್ಕೃತಿ, ಈ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡುವಂಥ ಕೆಲಸ ನೇಕಾರಿಕೆ ಮಾಡ್ತೈತಿ. ಆ ಉದ್ದೇಶಕ್ಕಾಗಿ ನಾವು ಇಲ್ಲಿ ನೇಕಾರರಲ್ಲಿ ಜನಿಸೀವಿ ಅಂದಮೇಲೆ ನೇಕಾರರಿಗೋಸ್ಕರ ಕೊನೆಯದಾಗಿ ಹೋರಾಟವನ್ನಾದರೂ ಕೂಡ ಮಾಡೋಣ ಅಂಥೇಳಿ ಒಂದು ಸಂಘಟನೆಯನ್ನು ಮಾಡಿ ಸಾವಿರಾರು ಜನ ನೇಕಾರರು ನಾವು ಈ ಸಂಘಟನೆಯನ್ನು ಕಟ್ಟೋಕ್ಕಿಂತ ಮುಂಚೆ ಇಡೀ ರಾಜ್ಯದಲ್ಲಿ ಸಾವಿರಾರು ಸಂಘಟನೆಗಳದಾವೆ ನೇಕಾರ ಹೆಸರಲ್ಲಿ. ಆದರೆ ನೇಕಾರರಿಗೆ ನ್ಯಾಯ ಕೊಡಿಸುವಂಥ ಸಂಘಟನೆ ಇರ್ಬೋದು, ನೇಕಾರರಿಗೆ ನ್ಯಾಯಯುತವಾದ ಸಮರ್ಪಕ ಯೋಜನೆಗಳನ್ನು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡುವಂತಹ ಸಂಘಟನೆಗಳನ್ನು ಯಾವನ್ನೂ ಕಾಣಲಿಲ್ಲ ನಾವು. ಎಲ್ಲವೂ ಕೂಡ ರಾಜಕೀಯವಾಗಿ ಬಳಸಿಕೊಳ್ಳದಿರ್ಬೋದು ಅಥವಾ ತಮ್ಮ ನಾಯಕತ್ವ ಬೆಳೆದ ತಕ್ಷಣ ಅದನ್ನು ಕೈ ಬಿಡುವಂಥದ್ದಾಗಿರ್ಬೋದು, ತಮ್ಮ ಯಶಸ್ಸಿನ ಏಣಿಯನ್ನು ಹತ್ತಿ ನಂತರ ಆ ಏಣಿಯನ್ನು ಒದೆಯುವಂಥ ಇರ್ಬೋದು. ಈ ಎಲ್ಲ ಉದಾಹರಣೆಗಳು ನಮ್ಮ ಕಣ್ಮುಂದೆ ಬಂದಾಗ ಒಂದು ಸಂಘಟನೆಯನ್ನು ಕಟ್ಟಬೇಕು ನಮ್ಮ ನೇಕಾರಿಗೋಸ್ಕರ. ನಾವೇನು ಇದ್ದು ಕುಣಿ ಒಳಗೆ ಸತ್ತು ಕುಣಿ ಒಳಗೆ ಅನ್ನುವಂಥ ಮಾತನ್ನು ಸುಳ್ಳು ಮಾಡೋಣ ಇವತ್ತು. ಯಾಕಂದ್ರೆ ನೇಕಾರ ಕುಣಿ ಒಳಗೆ ಕುಂತು ನೇಕಾರಿಕೆ ಮಾಡಿ ಅದನ್ನು ಸೀರೆ ತಯಾರಿ ಮಾಡಿ ಅವೈಜ್ಞಾನಿಕ ಬೆಲೆ ಅವಂಗೆ ನಿಗದಿ ಮಾಡ್ಕೊಂಡು ಹೋಗ್ಕಣವ. ತನ್ನ ಉತ್ಪಾದನೆಗೆ ವೈಜ್ಞಾನಿಕ ಕೂಲಿನೂ ಇಲ್ಲ, ವೈಜ್ಞಾನಿಕ ಬೆಲೆನೂ ಇಲ್ಲ ಅನ್ನುವಂಥ